ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಮ್ಮ ಕುರಿ ಹರ್ಕೊಂಡು ಇವತ್ತು ಹೆಂಗೆ ಸುತ್ತಾಡ್ತಿದೆ ಅನ್ನೋದು ನೋಡಿರಿ. ಅದಕ್ಕೆ ಸಪ್ ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಹಗ್ಗನೇ ಹರಿದ್ಬಿಟ್ಟಿದೆ ಫ್ರೆಂಡ್. ಹಗ್ಗ ಹರ್ಕೊಂಡು ಸುಮ್ಮನೆ ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇದೆ. ನಾನಂತೂ ಅದಕ್ಕೆ ಬೆನ್ನು ಹತ್ತಕ್ಕೆ ಹೋಗಲ್ಲ, ಫ್ರೀ ಆಗಿಬಿಟ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್. ಎಲ್ಲಾದರೂ ಹೋಗಿ ಬಂದೇ ಬರುತ್ತೆ, ಮನೆ ಗೊತ್ತಿದೆ ಅಲ್ಲ ಹೇಗೂ. ಅದಕ್ಕೆ ಸುಮ್ಮನೆ ಬಿಟ್ಟೇನಿ. ಯಾರು ಓಡ್ತಾರೆ ಫ್ರೆಂಡ್ ಅದ್ರ ಹಿಂದೆ? ನನಗಂತೂ ಆಗಲ್ಲ, ಯಾಕಂದರೆ ನಮ್ಮ ಟಾಮೂ ಇದಾನಲ್ಲ, ಕರ್ಕೊಬಂದುಬಿಡ್ತಾನೆ. ಅಷ್ಟು ಚೂಟಿ ಅದಾನೆ ನಮ್ಮ ಟಾಮು ಕೂಡ. ನೋಡ್ತಾನೆ ಕುಂತಿದ್ದಾನೆ ನೋಡಿ, ಇಲ್ಲಿ ಯಾವ ಥರ ಕುಂತಿದ್ದಾನಂತ ನೋಡಿ. ಇಲ್ಲಿ ಕೂತ್ಕೊಂಡಿದ್ದಾನೆ ಆಲ್ರೆಡಿಯಾಗಿ ನಮ್ಮ ಟಾಮು ಬಾಸ್. ಟಾಮು ಟಾಮು ನೋಡಿ, ಇಲ್ಲೇ ಇದೆ ಅಂತ ಸುಮ್ಮನಿದ್ದಾನೆ. ಆ ಕಡೆ ಹೋದರೆ ಸಾಕು ಬೆನ್ನು ಹತ್ತೇ ಬಿಡ್ತಾನೆ. ಇನ್ನು ಶಾಲೆ ಮುಗೀತು, ಮನೆ ಕೆಲಸ ಫ್ರೆಂಡ್ಸ್. ಈಗ ಮನೆ ಕೆಲಸ ಸರ್ದಿ, ಈಗ ಎಲ್ಲ ಕೆಲಸ ಹಾಗೆ ಇದೆ. ಮನೇದು ಯಾವುದೂ ಕೆಲಸ ಮುಗಿಸಿಲ್ಲ. ಸುಮ್ಮನೆ ಸ್ವಲ್ಪ ಬೇಜಾರು ಬಂತು ಅಂತ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಂಗಿಲ್ಲ ಫ್ರೆಂಡ್. ನನ್ನ ಫ್ರೆಂಡ್ಸ್ ಕೂಡ ನನಗೆ ಕಾಡ್ತಾನೆ ಇರ್ತವೆ ನೋಡಿ. ಇಲ್ಲೊಬ್ಬನ ಆಲ್ರೆಡಿಯಾಗಿ ಏನೋ ತಿಂತಾ ಇದ್ದಾನೆ ಇವನು. ಅಲ್ಲಿ ನೋಡಿದರೆ ಟಾಮು, ಅಲ್ಲಿ ನೋಡಿದರೆ ಕುರಿ, ಇಲ್ಲಿ ನೋಡಿದರೆ ಮಿನ್ನು. ಇವ್ರು 3 ಜನಕ್ಕೆ ಸುಧಾರಿಸಾದ್ಮೇಲೆ ಮುಂದಿನ ಮನೆ ಕೆಲಸ ನೋಡಿ ನಂದು. ಒಬ್ಬೊಬ್ಬರು ಒಂದೊಂದು ಕೆಲಸ ಕೊಡ್ತಾರೆ ನನಗೆ ಮನೆಯಲ್ಲಿ ನೋಡಿ ಫ್ರೆಂಡ್ಸ್. ಮೊನ್ನೆ ಕಾಳು ನೆನೆಸೋದೆಲ್ಲ ತೋರಿಸಿದ್ದೆ. ಇವತ್ತು ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. 2-3 ದಿನ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ನೋಡಿ ಫ್ರೆಂಡ್. ಇವು ಹೆಸರು ಕಾಳು, ಇವು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಇವು ನೋಡಿ ಮಡಿಕೆ ಕಾಳು, ಇವು ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇನ್ನೊಂದು ಸ್ವಲ್ಪ ಬರ್ತಾವೆ ಇವು. ಇವು ಹುಳ್ಳಿ ಕಾಳು ಫ್ರೆಂಡ್. ಇವು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇನ್ನೂ ಸ್ವಲ್ಪ ಬರಬೇಕು ಇವು ಕೂಡ. ಇದರದ್ದೇ ಇವತ್ತು ಸಾರು ಮಾಡಬೇಕಂತ ಇದ್ದೀನಿ. ಮೊಳಕೆ ಕಾಳಿಂದು ಹುಳ್ಳಿ ಕಾಳು ಮೊಳಕೆ ಸಾರು ಮಾಡ್ತೀನಿ ಫ್ರೆಂಡ್. ಚೆನ್ನಾಗಾಗುತ್ತೆ ಅದು ಸಾರು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಮಡಿಕೆ ಬಂದಿದ್ದಾವೆ ಅಂತ. ನನಗಂತೂ ಮಡಿಕೆ ಕಾಳು ಸಾರು ತಿನ್ನಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್. ಇದು ಮಸಾಲೆ ಎಲ್ಲ ಹುರಿದು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮಸಾಲೆ ಹಸಿದು ಹಾಕಿ ಮಾಡಬಾರ್ದು ಫ್ರೆಂಡ್, ಹಸಿ ಹಸಿ ವಾಸನೆ ಬರುತ್ತೆ. ಇದನ್ನು ಎಲ್ಲ ಮಸಾಲೆ ಹುರಿದು ಮಾಡಿದರೆ ಅದರ ಟೇಸ್ಟೇ ಬೇರೆ ಫ್ರೆಂಡ್. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಾತ್ರ. ನೋಡಿ ಅವೆರಡು ಕಾಳನ್ನು ಫ್ರಿಜ್ಜಲ್ಲಿ ಹಾಕಿಡ್ತೀನಿ, ಯಾಕಂದರೆ ಮೊಳೆ ಬಂದಿದ್ದೆಲ್ಲ ತುಂಬ ಕೆಟ್ಟದಾಗಿ ಹೋಗುತ್ತೆ. ಹುಳ್ಳಿಕಾಳು ಮೊಳಕೆ ಅಷ್ಟೇ ತಗೊಂಡು ಇವೆರಡು ಹಾಗೆ ಇಡ್ತೀನಿ. ಬೇರೆ ದಿನ ಮಾಡೋಕ್ಕೆ ಬರುತ್ತೆ, ಫ್ರಿಜ್ಜಲ್ಲಿಟ್ಟರೆ ಕೆಡಲ್ಲ. ಹುಳ್ಳಿಕಾಳು ಮಾತ್ರ ಈಗ ಸಾರು ಮಾಡ್ತೀನಿ ಫ್ರೆಂಡ್. ಈಗ ಸಾಕು, ನಮ್ಮ 3 ಜನಕ್ಕೆ ಇಷ್ಟು ಸಾಕು. ಸಾರಲ್ಲೇ ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಆಗ್ತವೆ ಫ್ರೆಂಡ್. ಇದನ್ನು ಪಲ್ಯ ಮಾಡಿದರೆ ತಗೊಂಡು ಬೇರೆ ಆ ನೀರು ತಗೊಂಡು ಕಾಳು ಬೇರೆ ಪಲ್ಯ ಮಾಡಿದರೆ ಸರಿ ಆಗಲ್ಲ ಫ್ರೆಂಡ್. ಇವು ಕಾಳಿದ್ರು ಅದರಲ್ಲೇ ಹೊಡಿಬೇಕು. ಸಾರಲ್ಲಿ ಕಾಳು ತುಂಬ ಚೆನ್ನಾಗಿ ಬೆಂದು ಒಡೆದ್ಬಿಟ್ರೆ ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಅದಕ್ಕಾಗಿ ನಾನು ಕೂಡ ಆ ಸಾರಲ್ಲಿ ಬಿಟ್ಟು ಮಸಾಲೆ ಎಲ್ಲ ಹುರಿದು ಸಾರು ಮಾಡ್ತೀನಿ ಫ್ರೆಂಡ್. ಅದ್ರ ಟೇಸ್ಟ್ ಚೆನ್ನಾಗುತ್ತೆ ಅಂತಾನೆ. ಇದನ್ನು ತೊಳೆದ್ಬಿಟ್ಟು ಈಗ ಗ್ಯಾಸ್ ಮೇಲೆ ಇಟ್ಟುಬಿಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ನನ್ನ ವಾಚ್ ಹೇಗಿದೆ ಅಂತ ಇದು ಕಾಣ್ತಾ ಇರ್ಬೋದು ನೋಡಿ. ಈ ವಾಚು ಅಜ್ಮೀರ್ದಲ್ಲಿ ತಗೊಂಡಿದ್ದೆ 100 ರೂಪಾಯಿ ಕೊಟ್ಟು. ಕೆಟ್ಟು ಹೋಗಿದೆ, ಆದರೆ ಶೋ ತುಂಬ ಚೆನ್ನಾಗಿದೆ, ಅದಕ್ಕಾಗಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗಿತ್ತು ಈ ವಾಚು, ಅದಕ್ಕಾಗಿ ತಗೊಂಡು ಬಂದರೆ 4 ದಿನವೂ ಬರಲಿಲ್ಲ ಫ್ರೆಂಡ್ ಈ ವಾಚು. ಅದು ಶೆಲ್ಲೇ ಹೋಗ್ಬಿಟ್ಟಿದೆ. ಶೆಲ್ ಹಾಕಕ್ಕೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಹಾಕ್ಕೊಳ್ಳೋಣ ಅಂತ ತಂದೆ. ಅದು 4 ದಿನಕ್ಕೆ ನಿಂತೋಯ್ತು ಫ್ರೆಂಡ್. ಆದರೂ ಕೂಡ ಅದ್ರ ಮೇಲೆ ತುಂಬ ಇಷ್ಟ ಆಯಿತು. ಅದಕ್ಕೆ ಈಗ ಸುಮ್ಮನೆ ಕೆಲಸ ಮಾಡುವಾಗ ಅಲ್ಲಿ ಡಬ್ಬಿಯಲ್ಲಿ ಸಿಕ್ತು,
ಹಾಕ್ಕೊಂಡಿದ್ದೀನಿ ಫ್ರೆಂಡ್. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡಯಲ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರೌಂಡಾಗಿ ಹಿಂದ್ಗಡೆ ಬೆಲ್ಟು ಗಿಲ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ ಇದು ನೋಡಿ. ಇವನು ಬ್ರೆಡ್ಡು ಹಾಲು ಕುಡಿದು ಈಗ ಹಾರನ್ ಹೊಡಿತಾ ಕುಂತಿದ್ದಾನೆ ನೋಡಿ. ಮತ್ತೇನು ಕಡಿಮೆ ಆಯಿತೋ ಗೊತ್ತಿಲ್ಲ. ಮಿನ್ನು ಮಿನ್ನು ಕ್ಯಾ ಹುನಾ ಬಾ ಅಭಿ ಕ್ಯಾ ಹುನಾ ತುಮ್ನ? ಹೊಟ್ಟೆ ತುಂಬಿತು. ಹೊಂಟ ಹುಲಿರಾಯ ನಮ್ಮದು ಹೊರಗಡೆ ಸವಾರಿಗೆ. ಈಗ ಬರೋದು 10 ಗಂಟೆ ರಾತ್ರಿ ಆಗುತ್ತೆ ನೋಡಿ. ಈಗ ಬರೋದು ಫುಲ್ಲಾಗಿ ಹೊಂಟ. ನಾನು ಕೂಡ ಈಗ ತುಂಬ ಕೆಲಸ ಮನೇಲಿ ಬಿದ್ದಿದೆ. ಎಲ್ಲ ಕೆಲಸ ಮಾಡಬೇಕು ಫ್ರೆಂಡ್ ಮನೆಯಲ್ಲಿ. ನೋಡಿ ನಮ್ಮ ಹೊರಗಡೆ ಅಂಗಳ ಯಾವ ಥರ ಇದೆ ಅಂತ. ನಾವು ಕೂಡ ಒಂದು ಹಿಂದೆ ಬಿದ್ದುಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ದೂಡಬೇಕಲ್ಲ. ದೇವ್ರು ಎಲ್ಲಿವರೆಗೂ ಈ ಥರ ಇಡ್ತಾನೋ ಇರೋದು ಫ್ರೆಂಡ್. ಆಮೇಲೆ ನೋಡೋಣಂತೆ. ದೇವ್ರು ಒಂದಿಲ್ಲ ಒಂದಿನ ಒಳ್ಳೇದು ಮಾಡ್ತಾನೆ. ಅಲ್ಲಿವರೆಗೂ ಸುಧಾರಿಸ್ಕೊಂಡು ಹೋಗಬೇಕಲ್ಲ. ಏನು ಮಾಡೋದು. ಫ್ರೆಂಡ್ಸ್ ನೋಡಿ, ಹಾಗೆ ಒಂದು ಬೆಳೆಲ್ ಹಣ್ಣಿತ್ತು, ಒಡೆದೆ. ಇನ್ನೂ ಸ್ವಲ್ಪ ಹಸಿನಿದೆ. ಹಣ್ಣಾಗಿದೆ ಅಂತ ತಿಳಿದು ಹೊಡೆದ್ಬಿಟ್ಟೆ. ಹಣ್ಣಾಗಿಲ್ಲ, ಇನ್ನೂ ಹಸಿದೇ ಇದೆ. ಆದರೂ ಹೊಡೆದ್ಬಿಟ್ಟೆನಲ್ಲ, ಜೀವ ತಡಿತಾ ಇಲ್ಲ. ಬೆಲ್ಲ ಹಾಕಿ ಸ್ವಲ್ಪ ಹಾಗೆ ಸೀಕರಣೆ ಮಾಡ್ಕೊಂಡು ತಿಂದ್ಬಿಡ್ತೀನಿ, ಬಿಡಲ್ಲ. ನನಗೆ ಬೆಳೆಲ್ ಹಣ್ಣು, ಕೆಕ್ಕರ್ಲ ಹಣ್ಣು, ಅವೆಲ್ಲ ಹಣ್ಣುಗಳು ಅಂದರೆ ತುಂಬ ಇಷ್ಟ. ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸೊಂಪಿನ ಪುಡಿ ಹಾಕಿ ತಿಂದುಬಿಡ್ತೇನೆ ಫ್ರೆಂಡ್. ಇವತ್ತು ಬಿಡಲ್ಲ ಇದನ್ನು ನೋಡಿ. ನೋಡಿ ಕಾಣ್ತಾ ಇರ್ಬೋದು, ಇಷ್ಟು ಬೆಲ್ಲ ಇದೆ. ಇಷ್ಟು ಜಾಸ್ತಿ ಆಗುತ್ತೋ ಏನು. ಸೊಂಪಿನ ಪುಡಿ ಈ ಕಡೆ ಹಾಕ್ಕೊಂಡು ಬೆಲ್ಲ ತಗೊಳ್ತೀನಿ. ಇನ್ನೊಂದು ಜಾಸ್ತಿ ಆಗುತ್ತೆ ಇದು, ಇಷ್ಟು ಬೇಡ. ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿ ಮತ್ತೆ ಬೇಕಾದರೆ ಹಾಕ್ಕೊಳಕ್ಕೆ ಬರುತ್ತೆ. ನೋಡಿ ತೆಗೆದು ಈ ಥರನೇ ಮಾಡ್ಕೊಂಡು ತಿಂದ್ಬಿಡ್ತೀನಿ. 2 ಇದ್ವು ಫ್ರೆಂಡ್, ಒಂದು ಇಟ್ಟಿದ್ದೀನಿ. ಯಾಕಂದರೆ ಇದು ನೋಡದೆ ಒಡೆದು ಇದು ಹಣ್ಣು ಆಗಿಲ್ಲ, ಅದಕ್ಕಾಗಿ ಅದು ಚೆನ್ನಾಗಿ ಹಣ್ಣಾಗಲಿ ಅಂತ ಇಟ್ಟಿದ್ದೀನಿ ಇದಕ್ಕೆ. ನನಗಂತೂ ಏನಾದರೂ ಮಾಡ್ಕೊಂಡು ತಿನ್ಬೇಕಂದ್ರೆ ತುಂಬ ಆಸೆ ಫ್ರೆಂಡ್. ಬಾಯಿ ಮಾತ್ರ ಸುಮ್ಮನೆ ಇರಲ್ಲ, ಏನಾದರೂ ತಿನ್ಬೇಕು ಅನಿಸುತ್ತೆ. ಹುಡುಕ್ತಾನೆ ಇರ್ತೇನೆ ನಾನು ಚಿಕ್ಕ ಮಕ್ಕಳ ಥರ. ಬಟ್ಲ ಅಷ್ಟು ಚೆನ್ನಾಗಾಯಿತು, ಅದರಲ್ಲೇ ಹಾಕೊಂಡು ತಿನ್ಬೇಕದು. ಇದು ಈ ಥರ ಮಾಡಿ ಸಣ್ಣ ಜಾರಲ್ಲಿ ಸ್ವಲ್ಪ ಹಾಗೆ ತಿರ್ಸ್ಬಿಟ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ಆವಾಗ ಬೆಲ್ಲ ಎಲ್ಲ ಮಿಕ್ಸ್ ಆಗುತ್ತಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್. ಒಂದು ಸ್ವಲ್ಪ ಜಾರಲ್ಲಿ ತಿರ್ಸ್ಬೇಕು ನೋಡಿ ಇದು. ಯಾಕಂದರೆ ಗಟ್ಟಿ ಇದೆ ಅಲ್ಲ, ತುಂಬ ಹಣ್ಣಾದರೆ ಹೀಗೆ ಸ್ವಲ್ಪ ಸ್ಪೂನಿಂದ ಈ ಥರ ಬದ್ಬಿಟ್ರೆ ಇದಾಗ್ಬಿಡುತ್ತೆ. ಇದು ತುಂಬ ಹಣ್ಣಾಗಿಲ್ಲ ನೋಡಿ, ಅದಕ್ಕೆ ಇದನ್ನು ಸ್ವಲ್ಪ ಜಾರಲ್ಲಿ ಹಾಕಿ ಒಂದು ರೌಂಡ್ ತಿರ್ಸ್ಬಿಡ್ತೀನಿ ಫ್ರೆಂಡ್. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಸ್ವಲ್ಪ ಜಾರ್ ನೋಡಿ, ಅರ್ಧ ಈ ಥರ ಆಯಿತು. ಇದು ಹಣ್ಣಾದರೆ ಆಗುತ್ತಲ್ಲ, ಆ ಥರ ಅಂತೂ ಆಗಲ್ಲ. ಸ್ವಲ್ಪ ಹಸಿ ಇತ್ತಲ್ಲ, ಈ ಥರ ಆಗಿದೆ. ಸ್ವಲ್ಪ ಬೀಜ ಹಾಗೆ ಇದೆ. ಅಂತೂ ಚೆನ್ನಾಗಾಗಿದೆ ತಿನ್ನೋಕ್ಕೆ. ನನಗೂ ಮನಸ್ಸಿಗೆ ಹಣ್ಣಾಗೋವರೆಗೂ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹೊಡೆದ್ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಸ್ವಲ್ಪ ಕೈ ತೊಳ್ಕೊಬಿಡ್ತೀನಿ ಫ್ರೆಂಡ್. ಈಗ ಎಲ್ಲ ರೆಡಿ ಆಯಿತು. ಇದರಲ್ಲಿ ಹಾಕ್ಕೊಂಡೆ ತಿಂತೀನಿ ಈಗ.
ಚೆನ್ನಾಗಿರುತ್ತೆ ಇದರಲ್ಲಿ ಹಾಕ್ಕೊಂಡು ತಿಂದರೆ. ಚಿಕ್ಕವರಿದ್ದಾಗ ತಿಂದಿದ್ದೆಲ್ಲ ನೆನಪು ಬರುತ್ತೆ ಇದರಲ್ಲಿ ಹಾಕ್ಕೊಂಡು ತಿಂದರೆ. ಸೂಪರ್ ಫ್ರೆಂಡ್ ಆಗಿದೆ. ಬೆಲ್ಲ ಹಾಕಿದ್ರಂತೂ ಬಿಡು ಏನಿದ್ರೂ ಸಿಹಿ ಆಗುತ್ತೆ. ಹಸಿ ಇತ್ತು ಫ್ರೆಂಡ್ ಇದು, ಆದರೂ ಇದಕ್ಕೆ ತುಂಬ ಬೆಲ್ಲ ಹಾಕಿದೆ, ಆವಾಗ ಇದ್ರ ಟೇಸ್ಟ್ ಕೊಟ್ಟಿದೆ. ಚೆನ್ನಾಗಿದೆ ಫ್ರೆಂಡ್. ಅಂತೂ ಖಾಲಿ ಮಾಡ್ಕೊಂಡೆ ಫ್ರೆಂಡ್. ನೋಡಿ ಖಾಲಿ ಆಯಿತು. ಬೆಳಲ್ ಹಣ್ಣು ಎಲ್ಲ ತಿಂದು ಖಾಲಿ ಮಾಡ್ಕೊತಿದ್ದೀನಿ ನೋಡಿ. ಈಗ ಮನೇಲಿ ಕೆಲಸ ಬಿದ್ದಿದೆ, ತುಂಬ ಕೆಲಸ ಆಗಬೇಕು. ಈಗ ಎಲ್ಲ ಪಾತ್ರೆ ತೊಳಿಬೇಕು ಫ್ರೆಂಡ್ ಅಷ್ಟು, ಆಮೇಲೆ ಅಡುಗೆ ಮಾಡಬೇಕು. ನೋಡಿ ಮೊಳಕೆ ಕಾಳಂತೂ ಕುದಿಯೋಕ್ಕಿಟ್ಟೆ, ಚೆನ್ನಾಗಿ ಕುದೀತಾ ಇದ್ದಾವೆ. ಎಲ್ಲ ಚೆನ್ನಾಗಿ ಕುದ್ದು ಹೊಡೀಲಿ. ಸ್ವಲ್ಪ ಮಸಾಲೆ ತಗೊಂಡು ಹುರಿದಿಡ್ತೀನಿ ಈಗ. ಹಾಗೆ ನೋಡಿ ಫ್ರೆಂಡ್, ಈಗ ಮಸಾಲೆ ಹುರಿದೆ ಚೆನ್ನಾಗಿ. ಈಗ ಸ್ವಲ್ಪ ಅರೆದ್ಬಿಟ್ಟು, ಕಾಳು ಕೂಡ ಚೆನ್ನಾಗಿ ಬೆಂದು ಕುಂತಿದ್ದಾವೆ, ಅರೆದ್ಬಿಟ್ಟು ಸಾರು ಮಾಡಿಬಿಡ್ತೀನಿ ಈಗ. ನೋಡಿ ಈಗ ಮೊಳಕೆ ಸಾರು ಆಯಿತು ನೋಡಿ. ಎಲ್ಲ ಕಾಳು ಬಿಟ್ಟು ಮೊಳಕೆ ಸಾರು ಮಾಡಿದ್ದೆ ನಾನು ನೋಡಿ. ಈ ಥರ ಆಯಿತು. ಈಗ ಒಗ್ಗರಣೆ ಕೊಟ್ಟಿದೆ. ಮೊಳಕೆ ಸಾರು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಮೊಳಕೆ ಕಾಳು ಸಾರು ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಒಳ್ಳೆ ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮತ್ತೆ ಸಿಗೋಣ ನಾಳೆ ಈ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.